ಒಂದು ಕಡೆ ಫ್ಲೇಮ್ ಜಾಸ್ತಿ ಮಾಡ್ತೀವಿ, ಒಂದು ಕಡೆ ಕಡಿಮೆ ಮಾಡಿರ್ತೀವಿ. ಆ ಟೈಮ್ನಾಗ ಏನಾಗ್ತೈತೆ ಅಂದ್ರೆ ಯಾರು ನಮ್ಮ ಮನೆಗೆ ಬಂದಿರ್ತಾರೆ ಹಚ್ಕೊಂಡು ಕುಂತು ಬಿಟ್ಟಿರ್ತೇವೆ, ಒಲೆ ಮ್ಯಾಗ ಲಕ್ಷ ಇರಂಗಿಲ್ಲ. ಹೌದ್ರಿ, ಫೋನ್ ಒಳಗೆ ಲಕ್ಷ ಇರ್ತೀವಿ ಬಿಸಿ, ಅದ್ರೊಳಗೂ ನಮ್ಗೆ ಲಕ್ಷ ಇರಂಗಿಲ್ಲ. ಹಾಲು ಉಕ್ಕಿ 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 ಬರ್ನರ್ ಆಫ್ ಆದ ಏನಾಗ್ಬೋದು ಹೇಳ್ರಿ? ಬರ್ನರ್ ಆಫ್ ಆದಾಗ ನಾವು ಸೀದಾ ಒಳಗೆ ಬರ್ತೇವಲ್ಲ, ಅವಾಗ ಏನಾಗ್ಬೋದು ಹೇಳ್ರಿ? ಸ್ವಲ್ಪ ನನ್ಗೆ ಯಾರೋ ಒಬ್ರು ಆನ್ಸರ್ ಮಾಡ್ರಿ, ಏನೇನು ಆಗ್ತೈತಿ ಏನೇನಿಲ್ಲ ಸ್ವಲ್ಪ ನನ್ಗೆ ಅದ್ರ ಬಗ್ಗೆ ಹೇಳ್ರಿ. ಈಗ ಯಾರಾದ್ರೂ ನೀವು ಹೊರಗೆ ಹೋಗಿದ್ರಿ ಒಲೆ ಮ್ಯಾಗಿತ್ತು ಎಲ್ಲ ಆರೋಗೈತಿ, ಮನೆ ತುಂಬ ಗ್ಯಾಸ್ ಸ್ಮೆಲ್ ಬರ್ತೈತಿ, ಹೌದ್ರಿ? ಅವಾಗ ಏನಾಗ್ಬೋದ್ರಿ? ಈಗ ಬರ್ನರಿಗಿರ್ತೇನೆ ನಂಗೆ ಹೊರಗೆ ಬಂದ್ಬಿಡ್ತೈತಿ ಸ್ಮೆಲ್, ಬಾಗಲ್ದಾಗ ಇದ್ದಾಗ ಸ್ಮೆಲ್ ಬರ್ತೈತಿ. ಧಡಕ್ನ ಓಡೋಗ್ತೇನೆ ರೀ ನಾನು. ಹೌದಾ, ಓಡೋರ್ಗುಳೆ ನಾವು ಏನು ಮಾಡ್ತೀವಿ? ಫಸ್ಟ್ ಕೆಲಸ ಲೈಟ್ರ್ ತೊಗೊಂಡು ಹಚ್ಬಿಡ್ತೀವಿ. ಹಚ್ತೀವಿಲ್ರಿ ನಾವು ಗ್ಯಾಸಿನ ಕಡೆ ಹಚ್ತೀವಿ. ರೆಗ್ಯುಲೇಟರ್ ನೀವು ಬಂದ್ ಮಾಡ್ತೀರಿ, ಹಚ್ಚಲ್ಲ. ರೆಗ್ಯುಲೇಟರ್ ಬಂದ್ ಹೇಳ್ತೀನಿ, ಓಪನ್ ಮಾಡ್ತೀರಿ, ರೆಗ್ಯುಲೇಟರ್ ಬಂದ್ ಮಾಡ್ತೀರಿ, ಹಚ್ಚಂಗಿಲ್ಲ. ಆದ್ರೆ ಒಂದು ಬ್ಲಾಸ್ಟ್ ಹೆಂಗಾಗ್ತೈತಿ ಹೇಳ್ತೀನಿ ಕೇಳ್ರಿ. ನೀವು ಸ್ಟೋವ್ ಹಚ್ಚಂಗಿಲ್ಲ, ರೆಗ್ಯುಲೇಟರ್ ಬಂದ್ ಮಾಡ್ತೀರಿ, ಕಿಟಕಿ ಬಾಗಿಲ ಓಪನ್ ಇಡ್ತೀರಿ, ಆದ್ರೆ ಇಂಥರ ಒಂದು ಲೈಟ್ ಸಾಕು. ಯಾಕೆ ಹೇಳ್ರಿ? ಇಲ್ಲ ನೀವು ಹಾಕ್ಬೇಕಂತಿಲ್ಲ, ಆನ್ ಇದ್ರು ಸಾಕು. ಬಾಕಿದು ಬಾಜು ಮನೆಯವ್ರದ್ದು ಒಂದು 0 ಲೈಟ್ ಬಲ್ಬ್ ಇದ್ರು ಸಾಕು, ಅಥವಾ ಒಂದು ಚರಗಿ ನೀರು ಕಾಲಾಗ ಚೆಲ್ಲಿದ್ರು ಸಾಕು. ನೀರಿಗೆ ಸತ ಇದಾಗ್ತೈತಿ ನೋಡ್ರಿ. ನೀರಿಗೆ ಸತ ಈ ಕೆಮಿಕಲ್ ನೀರೊಳಗೆ ಮಿಕ್ಸ್ ಆಯ್ತಂದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಈಗ ನಾನು ನಿಮ್ಮ ಕಡೆ ಮಾತಾಡತ್ತೀನಿ, ಸ್ಮೆಲ್ ಬರಾಕತ್ತೈತ್ರಿ, ಯಾರಿಗಾರ ಬರಾಕತ್ತೈತಲ್ಲ? ಈಗ ನೋಡೋಣ ವಾತಾವರಣದೊಳಗೆ ಗಾಳಿ ಹೆಂಗೈತಲ್ಲ ಅಲ್ಲಿ ನೋಡೋಣ. ಎಲ್ಲ ಕಡೆನೂ ನಾನು ಸ್ಪ್ರೆಡ್ ಮಾಡ್ತೀನಿ ನೋಡ್ರಿ, ಏನೂ ಆಗತ್ತೈತಿ, ಏನೂ ಆಗತ್ತಿಲ್ಲ, ಹೌದ್ರಿ? ಈಗ ನಾನು ನೋಡ್ರಿ, ಈಗ 80% ಗ್ಯಾಸ್ ನಿಮ್ಗೆ ಲಾಕ್ ಆಯ್ತಂತ ಹೇಳಿದೆ. ಈಗ ನಮ್ದು ಇಷ್ಟೆಲ್ಲ ಸ್ಪ್ರೆಡ್ ಬರಾಕೈತಿ, ಜಾಸ್ತಿ ಬರಾಕೈತಿ. ಆದ್ರೂ ನಮ್ಗೆ ಎಲ್ಲಿ ಮಟ್ಟ ನೋಡ್ರಿ, ಇಲ್ಲಿ ಮಟ್ಟ ನಾನು ಫೈರ್ ಮಾಡ್ತೀನಿ, ಆದ್ರೂ ಏನಾಗೋದಿಲ್ಲ. ಗಾಳಿ ಐತಿ ನನ್ನ ಕೈಗೆ ಬರಾಕೈತಿ. ಈಗ ನೋಡ್ರಿ, ಇಲ್ಲಿ ಮಟ್ಟ ತೊಗೊಂಡಕ್ಕೆ ತಗೊಂಡು ಎಲ್ಲಿ ತನ ತೊಗೊಂಡು ಲಾಸ್ಟ್ ನಾನು ಇಲ್ಲಿ ತನ ತೊಗೊಂಡೆ, ಎಲ್ಲಿ ತನ ಬರ್ನರಿಗೆ ಅಷ್ಟು ಸಪ್ಲೈ ಇರ್ತಿತ್ತು ಕನೆಕ್ಷನ್. ಈಗ ನಾ ಇನ್ನೊಂದು ಏನು ಹೇಳ್ತೇನೆ ರೀ ನಿಮ್ಗೆ. ಈಗ ನೋಡಿದ್ರಿ ನೀವು 5 ಪ್ರಕಾರ ಲೀಕೇಜಸ್ ನೋಡಿದ್ರಿ ನೀವು, 5 ಪ್ರಕಾರ ನಾನು ನಿಮ್ಗೆ ಡೆಮೋನ ತೋರಿಸಿದೆ. ಈಗ ನಾನು ಅಡಿಗೆಗೆ ಇಟ್ಟು ಒಂದು ರೌಂಡ್ ಮಾರ್ಕೆಟಿಗೆ ಹೋಗಿ ಬರ್ತೇನೆ, ಏನಾಗ್ಬೋದು? ಅಲ್ಲ ಈ ಮಿಷಿನ್ ಹಚ್ಚಿ ಹೋಗ್ತೇನೆ ರೀ ನಾನು, ಮಿಷಿನ್ ಹಚ್ಚಿ ಹೋಗ್ತೀನಿ. ಅನ್ನ ಇಟ್ಟೆ ಒಂದ್ ಕಡೆ, ಬ್ಯಾಳಿ ಇಟ್ಟೆ ಒಂದ್ ಕಡೆ, ಅಡಿಗೆ 3-4 ಕಡೆಗೆ ಇಟ್ಟು ನಾನು ಮಾರ್ಕೆಟ್ಗೆ ಹೋಗ್ತೇನೆ, ಒಂದು ಕಾಸು ಬಿಟ್ಟು ಬರ್ತೀನಿ. ಏನಾಗ್ಬೋದು? ಇದೆಲ್ಲ ಇದ್ರದ್ದು ಬೇಡ ನನಗೆ, ಇದ್ರದ್ದು ಹೇಳ್ರಿ. ಸುಟ್ಟೋಗ್ತೈತಾ ಇದ್ರದ್ದು? ಈಗ ಏನಾಯ್ತು, ಈಗ ನಾನು ನಿಮ್ಗೆ ತೋರಿಸಿದ್ನಲ್ಲ ಸೇಫ್ಟಿ ಡೆಮೋ. ಈಗ ನಾ ಮಾರ್ಕೆಟಿಗೆ ಹೋಗಿ 1 ತಾಸಲ್ಲ, ಅರ್ಧ ದಿನ ಬಿಟ್ಟು ಬಂದ್ರು ನಮ್ಮ ಮನೆ ಒಳಗೆ ಏನೂ ಆಗೋದಿಲ್ಲ. ಇಡೀ ಗ್ಯಾಸ್ ಖಾಲಿ ಆದರೂ ಮನೆ ಒಳಗೆ ಯಾವುದೇ ರೀತಿ ಬ್ಲಾಸ್ಟ್ ಆಗೋದಿಲ್ಲ, ಫೈರ್ ಆಗೋದಿಲ್ಲ, ಏನಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಸಿಸ್ಟಮೆಟಿಕ್ ಹೆಂಗೆ ಇಟ್ಟಿದ್ದಾನೆ ಕಂಪನಿಯವ್ರಂದ್ರೆ 80% ಮನೆಯೊಳಗೆ ಯಾರಿಲ್ಲ, ನೋಡಿಲ್ಲ, ಒಂದು 5 ನಿಮಿಷ 10 ನಿಮಿಷ ನೋಡಿದ ತಕ್ಷಣ ಆಟೋಮೆಟಿಕ್ಲಿ ತಾನಾಗೆ ಲಾಕ್ ಆಗುವಂಥದ್ದು ಈ ಸಿಸ್ಟಮ್ ಒಳಗೆ ಐತಿ. ಆಯಿತಾ? ಇನ್ನೊಂದು ನಿಮಗೆ ಲಾಸ್ಟ್ ಒಂದಿದೆ ಇನ್ಫಾರ್ಮೇಷನ್, ಅದು ಎಲ್ಲ ಹೆಣ್ಮಕ್ಳಿಗೂ ಒಂದು ಆಫರ್ ಅಂತ ಅನ್ಬೋದು, ಗುಡ್ ಆಫರ್ ಅನ್ಬೋದು. ಯಾವ ಥರ ಆಫರ್ ಅಂದ್ರೆ, ಈಗ ನೋಡ್ರಿ ನಾವು ತುಂಬಿ ಸಿಲಿಂಡರ್ ತೊಗೊಂಡು ಬರ್ತೀವಿ, ಹೌದಾ? ಈಗ ನಮಗಂತೂ ಗೊತ್ತಿರಂಗಿಲ್ಲ, ಒಬ್ಬರಿಗೆ 1.5 ತಿಂಗಳ ಬರ್ತೀವಿ, ಒಬ್ಬೊಬ್ಬರಿಗೆ 2 ತಿಂಗಳ ಬರ್ತೀವಿ, ಒಬ್ಬೊಬ್ಬರಿಗೆ ಒಂದು 3-3.5 ತಿಂಗಳ ಬರ್ಬೋದು. ಯಾಕೆ ಹೇಳ್ರಿ? ಹೆಂಗೆ ಹೇಳ್ರಿ ನೀವು ಹೇಳೋಣ? ಫ್ಯಾಮಿಲಿ ಜಾಸ್ತಿ ಇರ್ತಿತ್ತು ಒಂದು, ಇಲ್ಲ ನಮ್ದು ಹೆಣ್ಮಕ್ಳ ಕೈ ದೊಡ್ಡದಿರ್ತಿತ್ತು ಒಂದು, ಯಾಕಂದ್ರೆ ದೊಡ್ಡ ಇಟ್ಟು ಬಿಡ್ತೀವಿ ನಾವು ಫ್ಲೇಮ್, ಹೌದಾ? ಆಮೇಲೆ ನಮ್ದು ಏನಾಗ್ತಿತ್ತು ರೀ, ಲೀಕೇಜ್ ಅನ್ಸಿರ್ತಿತ್ತು, ಅನ್ವಾಂಟೆಡ್ ವೇಸ್ಟೇಜ್ ಹಂಗೆ ಆಗ್ತಿತ್ತಂದ್ರೆ ಬೇರೆ ಕಡೆ ಅಡುಗೆಗಿಂತ ಬೇರೆ ಕಡೆ ಎಲ್ಲ ಲೀಕೇಜ್ ಆಗಿ ವೇಸ್ಟ್ ಆಗೋದು ಭಾಳ ಇರ್ತೈತಿ. ಆದ್ರೆ ಇದೇನು ಮಾಡ್ತೈತಿ ನಿಮ್ಗೆ, ಅದೆಲ್ಲ ನಿಮ್ಗೆ ಸೇವ್ ಮಾಡಿ 1-1.5 ಭಾಳ ಮಂದಿ ಇಲ್ಲ, ಒಂದು 2 ಗಂಡ ಹೆಂಡ್ತಿದ್ರೆ ಅಂದ್ರೆ 1 ತಿಂಗಳ ಜಾಸ್ತಿ ಬರ್ತೈತಿ ಯಾವುದೇ ಸಿಲಿಂಡ್ರ್. ಒಂದು ಭಾಳ ಮಂದಿ ಫ್ಯಾಮಿಲಿ ಇದಾರ, 4 ಮಂದಿ ಇದಾರ, ಒಂದು 5 ಮಂದಿ ಇದಾರ, ಒಂದು 20 ದಿನ ಬರ್ತೀವಿ. ಆಮೇಲೆ ನಿಮಗೆ ಚಳಿಗಾಲ ಮಳೆಗಾಲದೊಳಗೆ ಹೆಂಗಿರ್ತೈತೆ ಅಂದ್ರೆ ಅದೊಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ರೀ. ಇಲ್ಲಿಂದ ಇರೋದು ಇಲ್ಲಿ ಮಟ್ಟ ಏನು ಕಾಣತೈತಲ್ಲ ಗೆರಿ, ಅಲ್ಲಿ ಮಟ್ಟ ನಿಮಗೆ ಗ್ಯಾಸ್ ಸಪ್ಲೈ ಇರ್ತೈತಿ, ಅಂದ್ರೆ ಗಾಳಿ ನಮ್ಮನೆ ಇರ್ತೈತಿ. ಅದು ನಿಮಗೆ ಪೈಪಿಂದ ಬಂದು ಸ್ಟೋವಿನ ತನಕ ಫೈರ್ ಆಗ್ತೈತಿ. ಬಾಕಿ ಏನಿರ್ತೈತೆ ಅಂದ್ರೆ ಜಲ್ ಫಾರ್ಮೇಷನ್ ಒಳಗೆ ಇರ್ತೈತಿ, ಜಲ್ ಆಗಿರ್ತೈತಿ, ಗಟ್ಟಿಯಾಗಿರ್ತೈತಿ. ಅದೇ ಗಟ್ಟಿಯಾಗಿರ್ತೈತಿ ಅಂದ್ರೆ ಇರುವಂಥ ವಾತಾವರಣ ಕೋಲ್ಡ್ ಇರ್ತೈತಿ, ಟೆಂಪ್ರೇಚರ್. ಆ ಟೈಮ್ ಒಳಗೆ ಏನಾಗಿರ್ತೈತಿ, ಇದು ಗಟ್ಟಿಯಾಗಿರ್ತೈತಿ. ಈ ಹೋಟೆಲ್ ಒಳಗೆಲ್ಲ ಏನು ಮಾಡ್ತಾರ, ದೊಡ್ಡ ಟಾಕಿ ಇದೆ, ಬಿಸಿನೀರು ಒಂದು ಇದು ಹಂಡೆ ಒಳಗೆ ಇದು ಮಾಡಿ ಡಬ್ರಿ ಒಳಗೆ ಕುದಿಯೋಂಥ ನೀರೊಳಗೆ ಸಿಲಿಂಡ್ರನ್ನ 5-10 ನಿಮಿಷ ಕುದಿಸ್ತಾರ ಇಲ್ಲಿ ಹೋಟೆಲ್ ಒಳಗೆ. ಅದನ್ನ ಯಾಕೆ ಕುದಿಸ್ತಾರ ಅಂದ್ರೆ ಅದ್ರೊಳಗಿದ್ದೆಲ್ಲ ಕಂಪ್ಲೀಟ್ ಗ್ಯಾಸ್ ಯೂಸ್ ಆಗಲಿ ಅಂತ. ಆದ್ರೆ ನೀವೆಲ್ಲ ಏನು ಮಾಡ್ತೀವಿ, ಖಾಲಿ ಆಯ್ತು ಗ್ಯಾಸ್ ಬಿಡ್ತೀವಿ, ಹೌದಿಲ್ಲ, ರಿಪಟ್ಟು ಬಿಡ್ತೀವಿ. ಅಂದ್ರೆ ವೇಸ್ಟೇಜ್ ಎಲ್ಲ ಆಗತೈತಿ. ನಾವು ಯಾರಿಗೆ ಮನೆ ಮಾಡ್ಕೊಳಕತ್ತೀವಿ, ನಾವು ಗ್ಯಾಸ್ ಸೇಫ್ಟಿ ಇವ್ರು ಮಾಡ್ತಾರಲ್ಲ, ಟಾಕಿ ತೊಗೊಂಡ್ಬರ್ತಾರಲ್ಲ, ಅವರಿಗೆ ನಾವು ಸೇವ್ ಮಾಡ್ಕೊಳಕತ್ತೀವಿ. ಅದೆಲ್ಲ ಉಲ್ಟಾ ಇದು ಮಾಡ್ತೈತಿ.
ಈಗ ನೋಡ್ರಿ ಮಿಷಿನ್ ಏನೈತಿ ಎರಡು ಈಗ ನಿಮ್ಗೆ ಸೇಫ್ಟಿ ಒಂದಷ್ಟೇ ಅಲ್ಲ, ಒಳಗಿಂದ ಗ್ಯಾಸ್ ಗಟ್ಟಿಯಾಗಿ ಸತ ನಿಮಗೆ ಮೆಲ್ಟ್ ಮಾಡಿ ಅದನ್ನು ನಿಮಗೆ ರೀಯೂಸ್ ಕೊಟ್ಟು ನಿಮಗೆ ಎಕ್ಸ್ಟೆಂಡ್ ಒಂದು ಕಮ್ಮಿ ಇದ್ದರೆ 1 ತಿಂಗಳ, ಜಾಸ್ತಿ ಜನ ಆದ್ರೆ ಒಂದು 20 ದಿವಸ ಹೆಚ್ಚಿಗೆ, ಇಲ್ಲ ಒಬ್ಬರೇ ಇಬ್ಬರೇ ಇದ್ರೆ 1-1.5 ತಿಂಗಳು ಅಲ್ಲಿ ತನಕ ನಿಮ್ಗೆ ಜಾಸ್ತಿ ಬರಾಗತ್ತೈತಿ. ಇಷ್ಟೆಲ್ಲ ನಿಮಗೆ ಇದು ಮಾಡಾಕತ್ತೈತೆ ಅಂದ್ರೆ ನೀವು ವಿಚಾರ ಮಾಡಬೇಕಲ್ಲ. ನಾವು ಪ್ರತಿಯೊಂದು ಮನೆಗೂ ಬೇಕಾ ಅಲ್ರಿ ಇದು ಸೇಫ್ಟಿ ಡಿವೈಸ್ ಬೇಕಾ ಅಲ್ಲ. ಈ ಸೇಫ್ಟಿ ಡಿವೈಸ್ ನೋಡ್ರಿ ಇದ್ರ ಸಲುವಾಗಿ ಏನು ಮಾಡಿದೆ ಗೌರ್ಮೆಂಟ್, ಇದ್ರ ಪ್ರೈಸ್ ಬಂದು 5,000 ಇದೆ. 5,000 ಇದೆ. ಈಗ ಎಲ್ಲರ ಕಡೆ 5,000 ಕೊಟ್ಟು ತೊಗೊಳಕ್ ಆಗ್ತೈತ್ರಿ? ಆಗ್ತೈತೆ ಎಲ್ಲರ ಕಡೆ? ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಬಡವ್ರು ಇರ್ತಾರ ಕೆಲವರು. ನಮ್ಮ ಕಡೆ ಈಗ ನಮಗೆ ಕಾಕಿ ಅಂದ್ಬಿಡ್ರಿ 800 ರೂಪಾಯಿ ಸಿಗಾಕತ್ತೈತಿ, ನಾ ಯಾಕೆ ಇದಕ್ಕೆ 1,000 5,000 ರೂಪಾಯಿ ಕೊಟ್ಟು ತೊಗೊಳ್ಳೋಣ ಅಂತ ಹಿಂಗೆಲ್ಲ ಮಾಡಿ. ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದೆ, ಗ್ರಾಮೀಣ ಪ್ರದೇಶಕ್ಕೆ ಜನಕ್ಕಂತ 2,500 ಕೊಡತ್ತೀವಿ. ನಾವು ಗ್ರಾಮೀಣಕ್ಕೆ ಕೊಡೋದೈತ್ರಿ ಆ್ಯಕ್ಚುಲಿ. ಸಿಟಿ ಒಳಗೆ ನಮ್ಮ ನಗರ ಪ್ರದೇಶ ಒಳಗೆ ಕೊಡಬಾರ್ದಿದ್ನ, ಯಾಕಂದ್ರೆ ಅವರೆಲ್ಲ ಶ್ರೀಮಂತರು ಇರ್ತಾರೆ ಸಿಟಿ ಒಳಗಿದ್ದವ್ರು, ಗ್ರಾಮೀಣ ಒಳಗಿದ್ದವ್ರು ಹಳ್ಳಿಯವ್ರು ಇರ್ತಾರೆ ಅಂತ ಅವ್ರದ್ದು ಒಂದು ಥಿಂಕಿಂಗ್. ಆದ್ರೆ ನಾವೇನು ಮಾಡಿವಿ ಅಡ್ವರ್ಟೈಸ್ ಪರ್ಪಸ್ ಸಬ್ಸಿಡಿ ಬೇಸ್ ನಾವು ಕೊಡಾಗತ್ತೀವಿ ಮಂದಿಗೆ. ಅದು ಹೆಂಗೆ ಕೊಡಾಗತ್ತೀವಿ ಅಂದ್ರೆ ಈಗ ನೋಡ್ರಿ ಅದು 2,500 ರೂಪಾಯಿ ಬೆಲೆ ಇದೆ ನಮ್ದು ಇದು ಡಿವೈಸ್. ಇದು ಹೆಂಗೆ ಅಂದ್ರೆ ನಿಮ್ಗೆ ಈಗ 5 ವರ್ಷ ನಿಮ್ಗೆ ವಾರಂಟಿ ಇರುತ್ತೆ, ಗ್ಯಾರಂಟಿ ಇರುತ್ತೆ. ವಾರಂಟಿ ಮತ್ತು ಗ್ಯಾರಂಟಿ ಹೆಂಗಿರ್ತೈತೆ ಅಂದ್ರೆ ನಿಮ್ಗೆ 5 ವರ್ಷದೊಳಗೆ ಇನ್ ಕೇಸ್ ಏನಾದರೂ ಮಿಷಿನ್ ಫಾಲ್ಟ್ ಬಂದ್ರೆ ಪ್ರಾಬ್ಲಮ್ ಬಂದ್ರೆ ಇದು ಪೀಸ್ ಟು ಪೀಸ್ ನಿಮ್ಗೆ ಹೊಸದು ಬರುತ್ತೆ, ಹೊಸದು ಕೊಟ್ಟೋಗ್ತಾರೆ ಕಂಪ್ನಿಯವ್ರು ಬಂದು. ಆವಾಗ ನಿಮ್ಗೆ ಏನಾಗ್ತಿದ್ರಿ 5 ವರ್ಷದ ನಿಮಗೆ ಯಾವುದೇ ಒಂದು ಟೆನ್ಷನ್ ಇಲ್ಲಾರ್ದು ಯೂಸ್ ಮಾಡ್ಬೋದು. ಆಮೇಲೆ ಇದೇನು ಮಾಡಿದಾರೆ 1 ವರ್ಷ ನಿಮಗೆ 1 ಕೋಟಿ ರೂಪಾಯಿ ನಿಮಗೆ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ ಯಾರ್ಯಾವ ಕಂಪ್ನಿಯವರು. 1 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಕೊಟ್ಟರೆ ನಿಮಗೆ ಮತ್ತೆ 30 ವರ್ಷ ನಿಮಗೆ ಲೈಫ್ ಇದೆ ಇದ್ರದ್ದು. 30 ವರ್ಷ ತನಕ ನಿಮಗೆ ಬಾಳಿಕೆ ಬರ್ತೈತಿ. 30 ವರ್ಷದೊಳಗೆ ನಿಮಗೆ ಇನ್ ಕೇಸ್ ಏನಾದ್ರು ಆದ್ರೆ 30 ವರ್ಷದೊಳಗೆ ನಿಮಗೆ ರಿಪೇರಿ ಏನಾದ್ರು ಬಂದ್ರೆ ಅವಾಗ ನೀವು 2,500 ಕೊಟ್ಟು ಏನು ತೊಗೊಂಡಿರ್ತಿರಲ್ಲ ಅದ್ರ ಹಾಫ್ ಅಮೌಂಟ್ ಅದನ್ನ ಪೇ ಮಾಡಿದ್ರೆ ನಿಮಗೆ ಫ್ರೀ ಸರ್ವಿಸ್ ಅಂತ ಮನೆಗೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಈ ಥರ ಒಂದು ಫೆಸಿಲಿಟಿ ಇದೆ ನೋಡಿ. ಥ್ಯಾಂಕ್ ಯು. ಸಿಲಿಂಡರ್ ಇಲ್ಲ, ಸಿಲಿಂಡರ್ ಅಂದ್ರೆ ನಂಗೆ ಅರ್ಥ ಆಗಲಿಲ್ಲ, ಇನ್ನೊಂದ್ಸಲ ಹೇಳಿದ್ರು. सिलेंडर ऑफिस वाले जितने भी हैं देखो उनके साथ जानकारी कर को हम वो बनाए। एजेंसी वाले अलग, इंजीनियर्स वाले अलग। एजेंसी वाला का क्या रहता काम, इन्वेस्टमेंट करने का और एजेंसी खोलने का। एजेंसी खोलने के बाद उनका क्या रहता ड्यूटी, सिलेंडर देने का लेने का बताश रहता। और उन्होंने भी बात करे उनके साथ, अभी ये बनाए सो इंजीनियर के साथ बात करें, उन्होंने क्या बात करे मालूम है, अभी तुम्हारे साथ हम अभी ये मिशन हमें भी दे सकते हैं एजेंसी थ्रू, इसमें क्या फ़ायदा करके उनको पूछे। वो लोग क्या बोले, तुमको कुछ भी नहीं फ़ायदा नहीं देते हम, ये डायरेक्ट कस्टमर को क्या प्राइस है वो प्राइस में देने का है, इसलिए वो क्या करे वो नहीं लिए, इतना ही है। तुम उतना भी डाउट है तो गूगल में थोड़ा सर्च करो सेफ्टी डिवाइस सिलेंडर, उसके बारे में थोड़ा एक तुम्हें बैठे नहीं। हाँ जो पूछने का जो डाउट हमारे दिल में रहता है कुछ तो पूछ सकते हैं, कुछ तो नहीं इधर लाइव में देखे तुम कुछ तो पूछ सकते, कुछ तो बोल सकते, वो तो हम तो नहीं लेते क्योंकि हमारे घर का नहीं हुआ भेजने का पर्सनल है, गुस्सा भी नहीं होते हमें है नहीं। हम क्या है एम्प्लॉय है, हमारे ड्यूटी क्या है जानकारी देने का। और एक गवर्नमेंट अलग ಅದನ್ನು ಹೇಳಿದ್ದಾರೆ ಈಗ ಅವರ ಕೆಲವರು ಈಗ ನೀವು ಜನ ನನಗೆ ಕೇಳ್ಬೋದು ಆನ್ಲೈನ್ ಒಳಗೆ ಸಿಗ್ತೈತಲ್ರಿ, ಈಗ ಆನ್ಲೈನ್ ಒಳಗೆ ಸಿಗ್ತೈತಲ್ಲ 1,500 ರೂಪಾಯಿ ಸಿಗ್ತೈತಿ, 800 ರೂಪಾಯಿಗೆ ಸಿಗ್ತೈತಿ, 1,000 ರೂಪಾಯಿಗೂ ಸಿಗ್ತೈತಿ. ಆದ್ರೆ ಆನ್ಲೈನ್ ನಾವು ಸರ್ವಿಸ್ ಕೊಡಂಗಿಲ್ಲ, ಆನ್ಲೈನ್ ನಾವು ಇನ್ಸೂರೆನ್ಸ್ ಕೊಡಂಗಿಲ್ಲ, ಆನ್ಲೈನ್ ನಾವು ಏನ್ ಮಾಡ್ತಾನ ಪೀಸ್ ಟು ಪೀಸ್ ನಿಮ್ಗೆ ಈಗ ನೋಡ್ರಿ ನಾವು ಸಬ್ಸಿಡಿದಾಗ ಹೇಳ್ತೀವಿ ನಿಮ್ಗೆ ಕರೆಕ್ಟ್ ಒರಿಜಿನಲ್ ಪ್ರೈಸ್ ಹೇಳಂಗಿಲ್ಲ, 5,000 ಇರ್ತದೆ. ನಾವೀಗ ಸಬ್ಸಿಡಿ ಅಂದ್ರೆ ಅದ್ರ ಅರ್ಧ ಸಬ್ಸಿಡಿ ಯಾವತ್ತು ಅರ್ಧ ಹಾಫ್ ಆಗ್ತದೆ. ಈಗ ನಾವೇನ್ ಮಾಡ್ತೀವಿ 50% ಅಂದ್ರೆ 2,500 ರೂಪಾಯಿ ಕೊಡಾಗತ್ತೀವಿ ಮಂದಿಗೆ. ಅದ್ರಾಗ ಏನಿರ್ತೈತಿ 500 ರೂಪಾಯಿ ನಮ್ದು ರಿಜಿಸ್ಟ್ರೇಷನ್ ಫೀಸ್, 2,000 ರೂಪಾಯಿ ಕೊಡುದು. ಇಲ್ಲ ನಾವು ಒಂದೇ ಸಲ ನಮ್ಗೆ ಏನಿದೆ ಮಿಷನ್ ಬೇಕಂದ್ರೆ ನೀವು 2,500 ರೂಪಾಯಿ ಕೊಟ್ಟು ಟೈಮ್ ತಗೊಂಡು ನೀವು ಪೇ ಮಾಡ್ಬೋದು, ಅಷ್ಟೊಂದು ರಿಜಿಸ್ಟ್ರೇಷನ್ ಮಾಡಿ. ಈ ಥರ ಇಟ್ಟಿದ್ದೇವೆ ನಾವೆಲ್ಲ ಫೆಸಿಲಿಟೀಸ್. ಈಗ ನೀವು ಥಿಂಕ್ ಮಾಡಿ ಇದರಿಂದ ನಮ್ಗೆ ಎಷ್ಟು ಅನುಕೂಲ ಐತೋ ಏನು, ನಮಗೆ ಇದರಿಂದ ಎಷ್ಟು. ಈಗ ನೋಡ್ರಿ 3 ಕೇಸ್ ಆಗಿದಾವೆ ಈಗ ರೀಸೆಂಟ್ಲಿ ಅದೇ ನಾ ಹೇಳಿಲ್ಲ ಲಾಕ್ ಸಿಸ್ಟಮ್ ಅದು ಮಾತ್ರ ಮನೆ ಒಳಗ ಬರ್ನರ್ ಆನ್ ಇದ್ದಾಗ ನಿಮ್ದು ನಾರ್ಮಲ್ ಅದ ಒಂದು ವೈಸರ್ ಪ್ರಾಬ್ಲಮ್ ಇರ್ತೈತಿ.
ಬರ್ನಲ್ ಇರ್ತೈತಲ್ಲ ಅದ್ರೊಳಗೆ ಏನ್ ಇರ್ತೈತಿ ಅದು ಒಂದೆಲ್ಲ ಒಂದ್ ನಿಮ್ಗೆ ಹೋಲ್ ಕಾಣ್ತೈತಿ ನೆನಪೈತ್ರಿ ಅದು ಕ್ಲೀನ್ ಮಾಡ್ಕೊಂತಿರ್ಬೇಕ ಇಲ್ಲಾಂದ್ರೆ ಅದ್ರೊಳಗೆ ಏನೈತಿ ಆಯಿಲ್ ಐಟಮ್ಸ್ ಏನಾದ್ರು ಕಪ್ಪಿತ್ತಂದ್ರೆ ಕರೆಕ್ಟ್ ಬರ್ನಲ್ ಹತ್ತಂಗಿಲ್ಲ ಅದು ಬೇಡ ಒಂದ್ ಗ್ಲಾಸ್ ನೀರ್ ಹಾಕ್ರಿ ಅದ್ರ ಮೇಲೆ ಬರ್ನಲ್ ಮೇಲೆ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕ್ರಿ ಅದು ಒಲೆ ಅಲ್ಲ ಅಲ್ಲ ಅಂದೆ ಬಟ್ ನೀರಿಗೆ ಹುಟ್ಟುತ್ತಪ್ಪ ಏನೋ ಈಗ ವೆಟ್ ಇರ್ತದಲ್ಲ ವೆಟ್ ಅಂದ್ರೆ ಏನೋ ಹಸಿ हसी फायर ಆಗಲ್ಲ ಬೆಂಕಿ ಹತ್ತಲ್ಲ लेकिन उसके वो जो पाइप के अंदर अगर कुछ भी गया है तो नहीं तो भी